ಇರುವಂತವರು ಮತ್ತು ಬಿಜೆಪಿ ಡಾಕ್ಟರ್ ಚೀನಾರಾಮ್ ಅವರು ಬಂದಿರೋ. ಚೀನಾರಾಮ್ ಅವರ ಕಾರ್ಯಕ್ರಮ ಸ್ವಾಗತ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ಮುಖ್ಯಮಂತ್ರಿಗಳು ಬಹಳ ಪ್ರಬುದ್ಧರಿದ್ದಾರೆ, ಬಹಳ ಅನುಭವಿ ರಾಜಕಾರಣಿಯಾಗಿದ್ದಾರೆ. ಜೊತೆಗೆ ಅವ್ರನ್ನೆಲ್ಲರೂ ನಿಭಾಯಿಸೋ ಶಕ್ತಿನೂ ಅವ್ರಿಗಿದೆ. ಇವತ್ತು ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಂದ ಬಂದಂತವ್ರು ಅವ್ರು ಬರದೇ ಹೋಗಿದ್ರೆ ನಮ್ಮ ಸರ್ಕಾರ ರಚನೆ ಆಗ್ತಾ ಇಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಿರೋದೆ. ಯಡಿಯೂರಪ್ಪ ಪದೇ ಪದೇ ಹೇಳ್ತಾರೆ, ಅವ್ರು ಬಂದಿದ್ರಿಂದ ನಾವು ಸರ್ಕಾರ ರಚನೆ ಮಾಡಿದೀವಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೊಟ್ಟು ಮಾತನ್ನ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರಿಗೆ ಯಾರಿಗೂ ಕೊಡ್ತಾ ಇರೋದ್ರ ಬಗ್ಗೆ ಯಾರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ. ಈಗ ಇರ್ತಕ್ಕಂಥದ್ದೇನೋ ಎಲ್ಲ ನಮಗೂ ಒಂದ್ಸಾರಿ ಕೊಡಿ ಮಂತ್ರಿ ಅಂತ ಕೇಳ್ತಾರೆ. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ಅಣ್ಣನ್ಗೆ ಏನಾದ್ರು ಒಂದು ಪ್ಯಾಂಟು ಶರ್ಟ್ ಕೊಡಿಸ್ಬಿಟ್ರೆ ನಾನು ನನ್ಗೆ ಯಾಕೆ ಕೊಡಿಸ್ಲಾ ಅಂತ ಇದ್ದೆ. ಅದು ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅದು ಸಹಜವಾಗಿ ಮಂತ್ರಿಮಂಡಲ ವಿಸ್ತರಣೆ ಮಾಡುವಾಗ ನನಗೂ ಹಾಕ್ಬೇಕಾಗಿತ್ತು ಅಂತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ರ ಕಾರ್ಯಕರ್ತರು ಹೇಳಿದ್ರು ಅಂತಾದ್ರೂ ಕೇಳ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಹಂಗಾಗಿ ಇದನ್ನೆಲ್ಲ ನಿಭಾಯಿಸೋ ಶಕ್ತಿ ನಮ್ಮ ಪಕ್ಷಕ್ಕಿದೆ. ಜೊತೆಗೆ ನಮ್ಮ ಹೈಕಮಾಂಡ್ ಚೆನ್ನಾಗಿ ಅದ್ರ ಬಗ್ಗೆ ಗಮನಿಸ್ತಾ ಇರ್ತದೆ. ಎಲ್ಲೂ ಎಡವಟ್ಟು ಆಗೋದಿಲ್ಲ. ಇದೆಲ್ಲ ಒಂದೊಂದು ಚುನಾವಣೆ ಬರೋದಕ್ಕೆ ಮುಂಚೆ ಇದ್ದಂತ ವಾತಾವರಣದಲ್ಲಿ ನಾವೇ ಸಂಪೂರ್ಣವಾಗಿ ಬಹುಮತಕ್ಕೆ ಸಿಕ್ಕಾಕಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ ಬಹುಮತ ಸಿಗ್ಲಿಲ್ಲ. ಕ್ರಮೇಣ ಅದು ಅವಕಾಶ ಮತ್ತೆ ಬಂದಿದ ಮೇಲೆ ಯಾರು ಸಹಾಯ ಮಾಡಿದ್ರು ಅವ್ರಿಗೂ ನಾವು ತರದ ಪ್ರಕಾರ ಕೊಡ್ಬೇಕಾಗ್ತದೆ. ಈಗ ಇರ್ತಕ್ಕಂಥವ್ರು ಯಾರು ಬೇಡಿಕೆಗಳು ಇಟ್ಟಿದ್ದಾರೆ, ಅಸಮಾಧಾನ ಯಾರಿಗೂ ಇಲ್ಲ. ಅದ್ರ ಬಗ್ಗೆ ತಲೆ ಬಿಸಿ ಅಸಮಾಧಾನ ಬಂಡಾಯ ಏನು ಭುಗಿಲು ಹೇಳೋದಿಲ್ಲ ಸಾಧ್ಯನೇ ಲೋಹಿತ್ ಅವರು. ಈ ಕಾನೂನು ಊಹೆ ಇರ್ಬೋದು. ಇವಾಗ ನಮ್ಮ ರೇಣುಕಾಚಾರ್ಯ ಊಹೆ ಅಲ್ಲ, ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಅವರು, ಪರಮಾಪ್ತರು ಮುಖ್ಯಮಂತ್ರಿ. ಆ ರೀತಿ ಆಗಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಇವತ್ತು ಯೋಗೇಶ್ವರನ್ನ ಮಂತ್ರಿ ತಗೊಳ್ತೀವಿ ಅಂತ ಏನಾದ್ರು ಅಧಿಕೃತವಾಗಿ ಘೋಷಣೆ ಆಗಿದೆಯಾ? ಮನ್ಸಿಗೆ ಅವರಿಗೆ ಅನ್ಸಿದೆ ಈ ತರ ಮಾಡ್ಬೋದೇನೋ, ಅದರಿಂದ ನಮ್ಮನ್ನು ಯಾಕೆ ಕಡೆಗಣಿಸ್ತಾರೆ ಅಂತ ಹೇಳ್ತಾ ಇದಾರೆ. ಅಧಿಕೃತವಾಗಿ ಘೋಷಣೆ ಆದ್ಮೇಲೆ ಈ ಮಾತಿಗೆ ನಾನು ಉತ್ತರ ಕೊಡ್ಬೋದು, ಅಥವಾ ಪಕ್ಷ ಅದಕ್ಕೆ ಏನ್ ಮಾಡ್ತೀರ್ಮ ಅಂತ ನೋಡಿದ್ದೆ ಅದು ನಮ್ಗೆ ಇನ್ನೂ ಗೊತ್ತಿಲ್ಲ. ಎಲ್ಲ ಊಹೆಗಳನ್ನ ಮಾಡ್ತಕ್ಕಂಥದಕ್ಕೆ ನಾವು ಉತ್ತರ ಕೊಡೋಕೆ ಆಗಲ್ಲ. ವಿರೋಧ ಪಕ್ಷದವ್ರ ಪಾಪ ಇಷ್ಟೊತ್ತು ಚೆನ್ನಾಗಿ ಮಾತಾಡಿದ್ರು, ಅಣ್ಣ ನನ್ನ ಹತ್ರ ಬಗ್ಗೆನೂ ಕೇಳಿದ್ರು. ಯಾಕೆ ಚಿಂತೆ ಇದ್ದೇ ಇರುತ್ತೆ, ಯಾಕಂದ್ರೆ ಅವರೆಲ್ಲ ಕೂಡ ಅದು ಊಹೆಗೆ ರಾಜಕೀಯ ಕಾರ್ಯದರ್ಶಿಗೆ ಮಾಹಿತಿ ಇಲ್ಲ ಅಂತೀರಾಗಾದ್ರೆ. ಮಾಹಿತಿಗಳೆಲ್ಲ ವಿಚಾರಗಳು ಎಲ್ರಿಗೂ ಗೊತ್ತಾಗಲ್ಲ. ಅದು ತೀರ್ಮಾನ ತಗೊಳ್ಳೋದು ಹೈಕಮಾಂಡ್ ಇದೆ. ಹೈಕಮಾಂಡ್ ಅವರು ಇನ್ನು ಯಾರಿಗೆ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ಸರಿಯಾಗಿ ಗೊತ್ತಿಲ್ಲ ನಮಗೂ. ಈಗ ಒಟ್ಟಲ್ಲಿ ಮಾಡ್ತಾರೆ, ಯಾರಿಗ್ ಮಾಡ್ತಾರೆ ಅಂತ ಇನ್ನು ಅಧಿಕೃತ ಅನೌನ್ಸ್ಮೆಂಟ್ ಆಗಿಲ್ವಲ್ಲ. ಹೇಗ್ ಮಾಡಕ್ ಸಾಧ್ಯ? ಹೇಗ್ ಊಹೆ ಮಾಡಕ್ ಸಾಧ್ಯ? ಈಗ 10 ಜನರ ಈ ಸರ್ಕಾರ ಬರೋಕೆ ಸಿಪಿ ಯೋಗೇಶ್ವರ್ ಅವ್ರು ಮಾಡಿರ್ತಕ್ಕಂತ ಶ್ರಮ ಮತ್ತೆ ಪಕ್ಷಕ್ಕಾಗಿ ಅವ್ರು ತಗೊಂಡಿರ್ತಕ್ಕಂಥ ಕೇರು ಎಲ್ಲ ನಾವು ಅರ್ಥ ಮಾಡ್ಕೊಳ್ಬಲ್ರು. ನಮ್ಮ ಪಕ್ಷನೂ ಹೈಕಮಾಂಡ್ ಅದನ್ನ ಗಮನಿಸ್ತಾ ಇರ್ತದೆ. ಈಗ ಸಂಪೂರ್ಣವಾಗಿ ಅವ್ರನ್ನ ತಗೊಂಡ್ಬಿಟ್ಟಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ನಾನು ಹೇಳಾರಲ್ಲ. ಹೆಂಗ್ ಹೇಳಕ್ ಸಾಧ್ಯ? ಅಧಿಕೃತವಾಗಿ ಯಾರಿಗೂ ಅನೌನ್ಸ್ ಆಗಿಲ್ಲ. ಊಹೆ ಇದೆ, ಇವ್ರು ತಗೊಳ್ತಾರೆ, ಅವ್ನು ತಗೊಳ್ತಾರೆ. ಪಟ್ಟಿಯಲ್ಲಂತೂ ಅವರಿದ್ದಾರೆ. ಪಟ್ಟಿ ಯಾರು ನೋಡಿದ್ರು? ಪಟ್ಟಿ ನೋಡಿದವ್ರು ಯಾರಾದ್ರೂ ಇದ್ರೆ ಇಲ್ಲಿರೋರಲ್ಲಿ ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ಅಥವಾ ಆಮ್ ಆದ್ಮಿ ಪಾರ್ಟಿ ಅವರಾಗ್ಲಿ ಯಾರು ನೋಡಿಲ್ಲಲ್ಲ. ಇವ್ ನೋಡಿದ್ಮೇಲೆ ತಾನೆ ಅದಕ್ಕೆ ನಾನು ಪ್ರತಿಕ್ರಿಯಿಸ ಸಾಧ್ಯ. ಹಾಗಾಗಿ ಅದೇನು ಆ ಥರದ್ದೇನು ಆಗಲ್ಲ. ಆ ಥರದ್ದು ಆದ್ರೂ ಪಕ್ಷ ತೀರ್ಮಾನ ತಗೊಳೋದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗ್ತದೆ, ಬದ್ಧವಾಗಿರ್ತಾರೆ. ಇವಾಗ ಹೇಳಿಲ್ವ ನಮ್ಮ ಇವರು ರಾಜಗೌಡರು ಏನ್ ಹೇಳಿದ್ರು, ಪಕ್ಷ ಏನ್ ತೀರ್ಮಾನ ಮಾಡ್ತೀವಿ ನಾವು ಅದು ಬದ್ಧವಾಗಿರ್ತೀವಿ ಅಂತ ಅವ್ರ ಅಭಿಪ್ರಾಯ ಹೇಳಿದಾರೆ. ಈ ತರ ಎಲ್ಲ ತಗೊಳ್ಳೋದ್ರಿಂದ ನಮಗೂ ನೋವಾಗ್ತದೆ, ನಮ್ಮನ್ನು ಕೈ ಬಿಡ್ಬೇಡಿ, ಅವ್ರಿಗೆ ಬೇಕಾದ್ರೆ ಮುಂದಿನ ದಿನ ತಗೊಳ್ಳಿ ಅಂತ ಹೇಳಿ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ವಲಸಿಗರು ಬೇಕಾದ್ರೆ ಕೊಡಿ. ಇವತ್ತು ಈಗ ಇದಕ್ಕೆಲ್ಲ ಉತ್ತರ ಒಂದೇ, ನಮಗ್ ಬಹುಮತ ಸಿಕ್ಕಿದ್ರೆ ಈ ಸಮಸ್ಯೆ ಇರ್ಲಿಲ್ಲ. ಸಿಗದೆ ಇರೋದ್ರಿಂದ ನಾವು ಮಧ್ಯದಲ್ಲಿ ಸರ್ಕಾರ ರಚನೆ ಮಾಡಕ್ ಪ್ರಯತ್ನ ಮಾಡಿದೀವಿ. ಸರ್ಕಾರಕ್ಕೆ ಬೆಂಬಲ ಕೊಟ್ಟಂತವ್ರಿಗೂ ಆದ್ಯತೆ ಕೊಡ್ಬೇಕು. ಅವ್ರು ಕೊಡಿ, ಅದನ್ನೇ ಹೇಳ್ತಿರೋದು. ಅವ್ರಿಗೆ ಬೇಕಾದ್ರೆ ಕೊಡಿ. ಆದ್ರೆ ನಮ್ಮ ಪಕ್ಷದಲ್ಲ ಸೋತಿರ್ತಕ್ಕಂಥವ್ರು ಎಷ್ಟು ಜನಕ್ಕೆ ನೀವು ಈ ರೀತಿ ಮನೆ ಅಲ್ಲ, ಅದು ಇನ್ನೂ ಸಬ್ಜೆಕ್ಟ್ ಅಲ್ಲ ಅದು. ಈಗ ಯೋಗೇಶ್ವರ್ ಕೊಟ್ಟಿದ್ದಾರೆ ಅಂತ ಡಿಕ್ಲೇರ್ ಆಗಿ ಅನೌನ್ಸ್ಮೆಂಟ್ ಆಗಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಯಾರಿಗೂ ಉತ್ತರ ಸಿಗ್ತಾ ಇಲ್ಲ ಅದಕ್ಕೆ. ಅದು ಊಹೆಗಳ ಮೇಲೆ ಇದೆ. ಆಗ್ಬೋದು, ಆಗದಿರ್ಬೋದು. ಅವ್ರ ಬೈಕಿ ಅವರು ಕಷ್ಟಪಟ್ಟಿದೀವಿ, ನಮ್ಗೊಂದ್ಸಲ ಅವಕಾಶ ಕೊಡಿ, ನಮ್ಮನ್ನ ಮಂತ್ರಿ ಮಾಡಿ ಮತ್ತೆ MLC ಮಾಡಿ ಅಂತ ಕೇಳಿರ್ಬೋದು. ಮತ್ತೆ ಇವತ್ತು ನಾಳೆ ಪ್ರಮಾಣವಚನ ಸ್ವೀಕರಿಸ್ತವ್ರ, ಪ್ರಮಾಣವಚನ ಸ್ವೀಕರಿಸಾದ್ಮೇಲೆ ಈ ಪ್ರಶ್ನೆ ಬಂತ, ಅದು ಅಧಿಕೃತ. ಇನ್ನು ಇದು ಅಧಿಕೃತ ಅಲ್ಲಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಕಾದ್ದು ಏನಿಲ್ಲ. ನಮ್ಮ ಪಕ್ಷ ಎಲ್ರನ್ನೂ ಕೊಟ್ಟರು ಕೂಡ ಎಲ್ಲ ಸಮಾಧಾನ ತಗೊಳ್ಳೋಂತ ಕೆಲಸಕ್ಕೆ ಅನಿವಾರ್ಯ ಅದು. ಯಾಕಂದ್ರೆ ಇವತ್ತು ನಾನು ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನನಗೂ ಆಸೆಗಳಿದೆ, ನನ್ನನ್ನೇನ ಮಂತ್ರಿ ಮಾಡ್ಬಿಡ್ತಾರ ಅಂತ ನಾನು ಆ ಆಸೆ ಬೀಳಲ್ಲ. ಬಿಜೆಪಿ ಏನೇ ಆದ್ರೂ ಕೂಡ ಅನಿವಾರ್ಯವಾಗಿ ಇರ್ಲೇಬೇಕಾಗ್ತದೆ. ಪಕ್ಷ ಕಟ್ಟಬೇಕು, ದೇಶ ಮುಖ್ಯ. ಎಲ್ಲ ಕಟ್ ಹಾಕ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇಷ್ಟೆಲ್ಲ ಅವಾಂತರ ಕಾರಣ ಯಾಕೆ ಬರ್ತಾರೆ? ಪೂರ್ತಿ ಮುಗ್ಸಕ್ ಅದಲ್ಲ, ನೀವು ಮುಗ್ಸಕ್ ಹೇಳಿಕೆ ಅಲ್ಲ. ಅಲ್ಲ, ನಿಮ್ಮ ಹೇಳಿಕೆ ಅಲ್ಲ. ಹೇಳಿದ್ರೆ ನಾನು ಅದ್ರ ಕೂತ್ಕೊಳಕ್ ನಿಮ್ಮ ನಾಯಕರೇ ಹೇಳಿದ್ದಾರೆ.
ಸ್ಟೇಟ್ಮೆಂಟ್ ಕೊಟ್ಟವ್ರೆ ಅಂತ ಹೇಳ್ತಾರೆ ಅವರು. ಯಾರು ಹೇಳಿದ್ರು ಅಂತಾರೆ. ಅಲ್ಲಿ ನಮ್ಮ ಪಾರ್ಟಿಯಲ್ಲಿ ನಿಮ್ ಪಕ್ಷದಲ್ಲಿ ಅದು ಅವ್ರು ಯಾರು ಅಂತ ಹೇಳಿದ್ರೆ ಮತ್ತೆ ಸಿದ್ದರಾಮಯ್ಯ ಪಕ್ಷ ನಾವು ಮಾಡ್ತಾರೆ ನಿಮ್ಮ ಪಕ್ಷ ಅದನ್ನ ಅರ್ಥ ಮಾಡ್ಕೊಳ್ಳಿ. ಹೇಳಿದಾರಲ್ಲ. ಅದೇ ಎಲ್ಲ ಓದ್ತೀವಿ ನಾವು, ನಮ್ಗೆಲ್ಲ ಗೊತ್ತಿದೆ. ನೀವ್ ಹೇಳ್ತೀರಲ್ಲ ನಿಮಗೆ ಇವ್ರಿಗೆ ಏನಾಗ್ತದೆ ಮಾಹಿತಿನೇ ಇಲ್ಲ. ಏನ್ ಮಾಹಿತಿ ಕೊಡಕ್ಕಾಗುತ್ತೆ? ಅದೇ ಆದ್ಮೇಲೆ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರ್ದ್ರಿ ಸರ್ಕಾರ ಇದು? ಜನರಿಗೆ ಅಲ್ಲಲ್ಲ ನೀವು ನಿಮ್ಮನೆ ಅರಸಂದಿಗೆ ಅದು ಪೀಪಲ್ ಏನ್ರಿ ನಡೀತಾರೆ ಕೇಳ್ತಾರೆ. ವೀರೇಂದ್ರ ಪಾಟೀಲ್ ಮಾಹಿತಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಹೇಳ್ದಂತದ್ದು ಸನ್ಮಾನ್ಯ ಒಂದು ಬೆಳವಣಿಗೆ ಈಗ ಅವ್ರು ಹೇಳ್ತಿರೋದು, ಈಗ ನೀವು ಯಾರನ್ನ ಮಂತ್ರಿ ನಾಯಕ ಇದಾರೆ, ಅದು ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, ಯಡಿಯೂರಪ್ಪ, ಇವರೆಲ್ಲ ಬಿಜೆಪಿ ಬಿಟ್ಕೊಡೋದಿಲ್ಲ. ಈ ಸ್ವಾಮಿ ಪಕ್ಷದಲ್ಲಿ ನಮ್ಮ ಪಕ್ಷಕ್ಕೆ ಒಂದೊಂದು ಸೇರ್ಕೊಂಡವರಲ್ಲ ಅವ್ರು ಯಾರಿಗೂ ಶಿಸ್ತಿಲ್ವಲ್ಲ ಸ್ವಾಮಿ. ಸಾಮಾನ್ಯ ಕಾರ್ಯಕರ್ತರ ಅವ್ರು ಶಿಸ್ತಿದ್ರೆ ನಮ್ಮ ಪಕ್ಷ ಬಿಟ್ಕೊಳ್ತಾನೆ ಇರ್ನವಲ್ಲ. ನಾನು ಪಕ್ಷದ ಕಾರ್ಯಕರ್ತರ ಕಾನೂನು ವಿಚಾರಗಳನ್ನ ಮಾತಾಡೋ ಸಂದರ್ಭದಲ್ಲಿ ಈಗ ಎಚ್ ವಿಶ್ವನಾಥ್ ಅಂತ ತಾವು ಹೇಳಿದ್ರೆ, ಈಗ ಅವ್ರ ಅರ್ಜೆನ್ಸಿ ಕುಮಾರಸ್ವಾಮಿ ಅವರು ಒಂದು ಬಗ್ಗೆ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ರು ನಿನ್ನೆ 3 ದಿವಸ ಮುಂಚೆ. ಏನು ಕುಮಾರಸ್ವಾಮಿ ನಮ್ಮ ಶಾಸಕರನ್ನ ಸರಿಯಾದ ರೀತಿ ನಡೆಸ್ಕೊಂಡಿದ್ರೆ ಯಾಕ್ರಿ ಸರ್ಕಾರ ಬೀಳ್ತಾ ಇತ್ತು, ಇದಕ್ಕೆ ಕಾರಣ ಕುಮಾರಸ್ವಾಮಿನೇ ಅಂತ ಹೇಳಿದ್ರು. ಅದು ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಇದ್ದಂತ ವಿಚಾರಗಳು, ಅದು ಬಿಡೋಣ. ಒಂದು ಎರಡನೇದು ಇವರು ನಮ್ಮ ಸ್ಪೀಕರ್ ಬಗ್ಗೆ ಬಹಳ ಗೌರವಯುತವಾಗಿ ನಡ್ಕೋಬೇಕು ಅನ್ನೋ ಅವ್ರ ತೀರ್ಪು, ಬ್ರಹ್ಮಾಂಡ ತೀರ್ಪು, ಅದು ಸುಪ್ರೀಂ ಕೋರ್ಟ್ ಅಲ್ಲ, ಅದು ಇಂಟರ್ನ್ಯಾಷನಲ್ ನ್ಯಾಯಾಲಯದ ತೀರ್ಪು ಅನ್ನೋ ರೀತಿಯಲ್ಲಿ ನಮ್ಮವರೆಲ್ಲ ಮಾತಾಡ್ತಾರೆ. ಉಮೇಶ್ ಜಾಧವ್ ಕಾಂಗ್ರೆಸ್ ಪಕ್ಷದವರೇ, ಅವ್ರನ್ನ ರಾಜೀನಾಮೆ ಕೊಟ್ರು. ರಾಜೀನಾಮೆ ಕೊಟ್ಟಾಗ ನಮ್ಮ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ರು, ಅದನ್ನ ಪೆಂಡಿಂಗ್ ಇಟ್ರು. ಸಿಗ್ನಲ್ ಸಿಗ್ಬೇಕಾಗಿತ್ತು ಅವ್ರಿಗೆ. ಉಮೇಶ್ ಜಾಧವ್ನ ನೀವು ಪಕ್ಷ ಬಿಟ್ಟು ನಮ್ಮ ಪಕ್ಷದಲ್ಲಿ ಅವರು MP ಎಲೆಕ್ಷನ್ ನಿಂತರು. ಅಲ್ಲ, ಇವ್ರ ವಿಚಾರದಲ್ಲಿ ಒಂದು ಹಂತದ ಅನರ್ಹತೆ ಎತ್ತಿ ಹಿಡಿತಲ್ಲ, ಚುನಾವಣೆಗೆ ಹೋದ್ರೆ ನೀವು ಅರ್ಹರಾಗೋದು ಅಂತ ಹೇಳ್ತಲ್ಲ ಸುಪ್ರೀಂ ಕೋರ್ಟ್. ಈಗ ಉಮೇಶ್ ಜಾಧವ್ ಏನಾಗಿದ್ರು, ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡು ಗೆಲ್ಲಿಲ್ವಾ MP ಎಲೆಕ್ಷನ್ಗೆ? ಅವ್ರು ಪಕ್ಷ ಬಿಡ್ತಾನೆ ನಮ್ಮ ಪಕ್ಷದಲ್ಲಿ ನಿಂತಿದ್ದು. ಈಗ ರಮೇಶ್ ಕುಮಾರ್ ಪಕ್ಷಪಾತ ತೀರ್ಮಾನ ಮಾಡಿದ್ರು. ಇದಕ್ಕೆ ಕಾರಣ ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಸಿಗ್ನಲ್ ಕೊಟ್ರು, ಅವ್ರು ಊದಿದ್ರು. ಯಾಕೆ ಅವ್ರು ಊದಿದ್ರು ಸುಪ್ರೀಂ ಕೋರ್ಟ್ ಒಪ್ಕೊಳ್ಳಿಲ್ಲ? ಸಂಪುಟ ವಿಸ್ತರಣೆಯಲ್ಲಿ ಈಗ ನಿಮ್ಮ ಪಕ್ಷದಲ್ಲಿ ಸೀನಿಯರ್ ಲೀಡರ್ಸ್ ಇದ್ದಾರೆ. ನಾನು ನಿಮಗೆ ಹೇಳಕ್ ಏನೋ ಒಂದು ಆಗ್ಬಿಡ್ತದೆ, ಏನೋ ಆಗ್ಬಿಡ್ತದೆ, ಊಹಾಪೋಹಗಳಲ್ಲಿ ಕಾಲ ಕಲಿತಾ ಇದಾರೆ. ಏನು ಆಗೋದಲ್ಲ. ನಮ್ಮ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ಇರ್ತಾರೆ. ಹಂಗಾಗಿ ನೀವೇನೋ ಯೋಚನೆ ಮಾಡ್ತಾ ಇದ್ರೆ ಅದು ನಿಮ್ಮ ಭ್ರಮೆಗಳಾಗ್ತವೆ. ಯಾರು ಬಣ್ಣ ಹೇಳಲ್ಲ. ಬಣ್ಣ ಹೇಳೋಂತ ತಾಕತ್ ಇರೋಂತದ್ದು ಯಾರಿಗೂ ನಮ್ಮ ಪಕ್ಷದಲ್ಲಿ ಇಲ್ಲ. ಪಕ್ಷದ ಶಿಸ್ತನ್ನು ಕಾಪಾಡ್ಬೇಕಾಗ್ತದೆ. ಅದನ್ನ ಕಾಪಾಡ್ಕೊಂಡು ಹೋಗೋದ್ರಿಂದ ನಾವು ನೋಡ್ತೀರಿ. ಇವತ್ತು ದೇವೇಗೌಡರು ಎದುರಾಕೊಂಡು ನೀವು ರಾಜಕಾರಣ ಮಾಡಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ದೇವೇಗೌಡರು ಕಮಾಂಡಿಂಗ್ ಇದೆ. ಅವ್ರ ಕಮಾಂಡಿಂಗ್ ತಪ್ಪಿದಲ್ಲಿ ಅವರ ದಾರಿನಲ್ಲಿ ಹೋಗಿ ರಾಜಕೀಯ ಕಲಿಬೇಕು ಅನ್ನೋದ್ರ ಬಗ್ಗೆ ನಾವೇನ್ ಹೇಳಲ್ಲ. ಇನ್ನೊಂದು ಸಂದೇಶ ಇವರು ಕೊಟ್ಟಿದ್ದಾರೆ. ಈಗ ನಿಮ್ಮ ಒಬ್ಬ ಈಗ ಇವ್ರು ಏನ್ ಇಷ್ಮಾತ್ ಹೇಳಿರೋದೇನೋ ಕಾನೂನಲ್ಲಿ ತೊಡಕೆ ಇಲ್ಲ ಅಂತಕ್ಕಂತ ಮಾಹಿತಿ ಅವ್ರಿಗೆ. ಈಗ ಚೀನಾರಾಮ್ ಅವ್ರು ಹೇಳಿದ ಮಾತಿಗೆ ಸರ್ ಅಣ್ಣ ಒಂದೇ ಒಂದ್ ನಿಮಿಷ ಚುನಾವಣೆ ಆಗ್ಬೋದು ಅಂತಿಮ. ಈಗ ಚೀನಾರಾಮ ಹೆಸರನ್ನೇ ಕಳಿಸ್ಬಿಟ್ಟು ತಗೊಳ್ಳೋದಿಲ್ಲ ಇರೋಣ ಸ್ವಲ್ಪ. ಏನು ಇವತ್ತು ನಮ್ಮ ಪಕ್ಷ ಚೀನಾರಾಮ ಹೆಸರನ್ನೇ ಕಳಿಸ್ಬಿಟ್ಟು ಚೀನಾರಾಮ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ಲಿ ಅಂತಾನು ಹೇಳೋ ಅವಕಾಶಗಳು ಇದಾವೆ. ಆ 3 ಜನ ಕೊಡಕ್ ಆಗೋದಿಲ್ಲ. ನೆಕ್ಸ್ಟ್ ಜೂನ್ ಅಲ್ಲಿ ಬರ್ತಾ ಇದೆ. ತೃಪ್ತಿ ಪಡಿಸೋದಕ್ಕೆ ಎಲ್ಲ ಒಳ್ಳೇದಾಗ್ತದೆ ಎಲ್ರಿಗೂ. ಚೀನಾರಾಮ್ ಅವರು ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತು ರಾಜ್ಯದಲ್ಲಿ ಸುಭಿಕ್ಷವಾದಂತ ಸರ್ವತೋಮುಖವಾದಂತ ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪನವರಿಗೆ ಫ್ರೀ ಆಗಿ ಬಿಟ್ಟಿದ್ದಾರೆ ಹೈಕಮಾಂಡ್. ತೊಂದರೆ ಆಗಲ್ಲ. ನೀವ್ ಹೇಳಿದ್ರೆ ನಾವು ಕೇಳಿದೀವಿ, ಅದ್ರಿಂದ ಏನ್ ತೊಂದರೆ ಆಗಲ್ಲ. ಈಗ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟರು, ಅದೆಲ್ಲ ಅವ್ರವ್ರು ಗೊತ್ತಿರುತ್ತೆ. ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಸರ್ಕಾರ ನಿಮಗೆ ಈಗ ನಿಮಗದು ನೋವಾಗುತ್ತೆ ಅಂತ ಎಲ್ರಿಗೂ ಚಾಟಿ ಬೀಸ್ತಾರೆ. ಕೆಲಸ ಮಾಡ್ಲೇಬೇಕು, ಮಾಡ್ಲೇಬೇಕು. ಮಾಡದೇ ಇದ್ರೆ ಬಿಡೋದಿಲ್ಲ ಯಾರು. ಥ್ಯಾಂಕ್ ಯು ವೆರಿ ಮಚ್. ಶಿಕ್ಷಕರು ಇದು